ನಮಸ್ಕಾರ ಸ್ನೇಹಿತರೆ, ನಿನ್ನೆನೆ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಈ ಕಡೆ 19ನೇ ಕಂತಂತೂ ರಿಲೀಸ್ ಆಗಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ, ಪ್ರತಿಯೊಂದು ಕಂತನಲ್ಲಿ ನೋಡ್ತಾ ಇದ್ರಿ ಒಂದು ಸಮಸ್ಯೆ ಇದ್ದೇ ಇದೆ. ಏನಪ್ಪಾ ಅಂದ್ರೆ ಹಣ ಲೇಟ್ ಆಗಿ ಬರೋದು. ಈ ಸಮಸ್ಯೆನ ಪ್ರತಿಯೊಂದು ಕಂತಿನಲ್ಲಿ ನಾವು ಕಾಣ್ತಾ ಇದೀವಿ. ಇದಕ್ಕೆ ಪರಿಹಾರವನ್ನ ಏನ್ ಪ್ರಾಬ್ಲಮ್ ಆಗ್ತಾ ಇರತ್ತೆ ಸರ್ಕಾರದಲ್ಲಿ, ಯಾಕೆ ಹಣ ಇಷ್ಟೊಂದು ಲೇಟ್ ಮಾಡ್ತಾರೆ ಸರ್ಕಾರ ಹಣ ಜಮಾ ಮಾಡ್ಲಿಕ್ಕೆ, ಇದಕ್ಕೆ ಒಂದು ಪರಿಹಾರವನ್ನ, ಇದಕ್ಕೆ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು. ಇದು ಪ್ರತಿಯೊಬ್ರು ಮಹಿಳೆಯರು, ಪ್ರತಿಯೊಬ್ಬ ಸದಸ್ಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸರ್ಕಾರದ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ಲೇಟ್ ಆಗಿ ಹಣ ಜಮಾ ಮಾಡ್ತಕ್ಕಂತಹ ಯೋಜನೆಗಳಲ್ಲಿ ಲೇಟ್ ಆಗ್ತಾನೆ ಇರತ್ತೆ. ಅದೇ ರೀತಿ ಇಲ್ಲಿ ಕೂಡ ಆಗ್ತಾ ಇದೆ. ಹಾಗಾದ್ರೆ ಏನಿದೆ ಸಮಸ್ಯೆ, ಏನ್ ಆಗ್ತಾ ಇರತ್ತೆ ಇಲ್ಲಿ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮುಖ್ಯವಾಗಿ ನಮ್ಗೆ ಗೃಹಲಕ್ಷ್ಮಿಯನ್ನ ಪ್ರತಿ ತಿಂಗಳು ಸರಿಯಾಗಿ ಜಮಾ ಮಾಡ್ತಾ ಹೋದ್ರೆ ನಮ್ಗೆ ಎಷ್ಟೊಂದು ಹೆಲ್ಪ್ ಆಗ್ತದೆ. ಇದರಿಂದ ಏನೋ ಯೂಸ್ ಮಾಡ್ಕೊಳ್ಬಹುದು ನಾವು. ಈಗ ಬಹಳಷ್ಟು ಮಹಿಳೆಯರು ಮಕ್ಕಳ ಶಾಲಾ ಫೀಸ್ ಗಳನ್ನ ಕಟ್ಲಿಕ್ಕೆ ವೇಟ್ ಮಾಡ್ತಾನೆ ಇದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 4 ಕಂತುಗಳು ಬರಬೇಕಾಗಿದೆ. ಈಗ ಮೇ ಕೂಡ ಎಂಡ್ ಆಗ್ಲಿಕ್ಕೆ ಬಂದಿದೆ, ಇನ್ನೇನ್ 10 ದಿನ ಅಷ್ಟೇ. ಸೊ ಇದು ಕೂಡ ಎಂಡ್ ಆದ್ರೆ ನಮ್ಗೆ 8,000 ಹಣ ಬರ್ಬೇಕಾಗಿರ್ತಕ್ಕಂಥದ್ದು ಈಗ 2,000 ಬಿಡುಗಡೆ ಮಾಡ್ತಾ ಇದಾರೆ. ಇನ್ನೊಂದು 2 ಅಥವಾ 3,000 ಬಿಡುಗಡೆ, 4,000 ಬಿಡುಗಡೆ ಮಾಡುದು ಸಹಿತ ನಮ್ಗೆ ಬಹಳ ಹೆಲ್ಪ್ ಆಗ್ತದೆ ಅಂತ ಬಹಳಷ್ಟು ಮಹಿಳೆಯರು ಕೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ, ಶಾಲಾ ಕಾಲೇಜ್ಗಳ ಫೀಸ್ ಗಳನ್ನ ಕಟ್ಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಜೂನ್ ಸ್ಟಾರ್ಟ್ ಆಯ್ತು, ಇನ್ನೇನು ಮತ್ತೆ ಮತ್ತೊಂದು ವರ್ಷ ಮತ್ತೆ ಮುಂದಿನ ತರಗತಿಗೆ ಪಾಸ್ ಆಗ್ತಾ ಇರ್ತೀರಿ. ಅದಕ್ಕೋಸ್ಕರ ನಿಮ್ಮ ಶಾಲಾ ಫೀಸ್ ಗಳನ್ನ ಕಟ್ಲಿಕ್ಕೆ ನಿಮ್ಮ ತಾಯಂದಿರು ಕಾಯ್ತಾ ಇರ್ತಾರೆ. ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆದಷ್ಟು ಗೃಹಲಕ್ಷ್ಮಿ ಹಣವನ್ನ ಸರ್ಕಾರ ಇನ್ನಷ್ಟು ಎಷ್ಟು ಆಗತ್ತೋ ಅಷ್ಟು ಒಂದು ಮಹಿಳೆಯರಿಗೆ ಹೆಲ್ಪ್ ಮಾಡಿದ್ರೆ ಈ ತಿಂಗಳಲ್ಲಿ ಮುಖ್ಯವಾಗಿ, ಯಾಕಂದ್ರೆ ಮಹಿಳೆಯರಿಗೆ ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತಕ್ಕಂತಹ ತಿಂಗಳಂತ ಹೇಳ್ಬೋದು. ಮುಂದಿನ ತಿಂಗಳಲ್ಲಿ ಶಾಲಾ ಫೀಸ್ ಗಳನ್ನ ಕಟ್ಬೇಕು. ಅದಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂತಹ ಮಹಿಳೆಯರು ಬಹಳಷ್ಟು ಜನ, ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ, ಒಬ್ರಲ್ಲ ಒಬ್ರು. ಅದಕ್ಕೋಸ್ಕರ ಸರ್ಕಾರ ಆದಷ್ಟು ಹೆಲ್ಪ್ ಮಾಡ್ಲಿ ಅಂತ ಸರ್ಕಾರದ ಬಳಿ ನಮ್ದು ಮನವಿ ಕೂಡ ಇದ್ದೇ ಇರತ್ತೆ. ನಿಮ್ಗಿಂತ ಮುಂಚೆ ನಮ್ಮ ಮನವಿ ಸರ್ಕಾರಕ್ಕೆ ಇದ್ದೇ ಇರತ್ತೆ, ಅದ್ರಲ್ಲಿ ಒಂದು ವಿಷಯ ಇಲ್ಲ ಹೇಳೋದು. ಸೊ ಈಗ ಈ ಒಂದು ಗೃಹಲಕ್ಷ್ಮಿ ಹಣ ಲೇಟ್ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನು? ಇಲ್ಲಿ ಮಾಧ್ಯಮದವರು ಕ್ವಶನ್ ಕೇಳ್ತಾರೆ, ಹಣ ಜಮಾ ಯಾಕೆ ಆಗ್ತಾ ಇಲ್ಲ, ಇಷ್ಟೊಂದು ಡಿಲೇ ಯಾಕೆ ಆಗ್ತಾ ಇದೆ, ಈಗ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ ಅಂತ ಕೇಳ್ತಾ ಇದ್ರು. ಇದು ಪ್ರತಿ ತಿಂಗಳು ಕೇಳ್ತಕ್ಕಂತಹ ಕ್ವಶನ್ ಅಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಏನಾಗ್ತಾ ಇದೆ, ಬಿಜೆಪಿದವರು ಏನ್ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಷಯವನ್ನ ಕೂಡ ನೀವು ತಿಳ್ಕೊಂಡು ಜನರಿಗೆ ತಲುಪಿಸ್ಬೇಕಾಗತ್ತೆ. ಪ್ರತಿ ತಿಂಗಳು ಬರೋದು ಕೇಳೋದು ಇದಲ್ಲ. ನಾವು ಹಣ ಜಮಾ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂತಹ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಹೌದು, ಆನ್ಸರ್ ಕೊಟ್ಟಿದ್ರು, ಆದ್ರೆ ಲೇಟ್ ಯಾಕೆ ಆಗ್ತಾ ಇದೆ? ಹಣ ಜಮಾ ಮಾಡಿದ್ರೆ ನಾವು ಕೇಳೋದೇ ಬಿಡ್ತೀವಲ್ವಾ? ಈ ಒಂದು ಕ್ವಶನ್ ಕೂಡ ಕೇಳಿಲ್ಲ, ಆದ್ರೆ ಎಲ್ಲರ ಮನದಲ್ಲಿ ಉಂಟಾಗ್ತದೆ. ಸರ್ಕಾರ ಹಣ ನಾವು ಕೊಡ್ತೀವಿ ಅಂದ ಬಳಿಕ ಗ್ಯಾರಂಟಿ ಯೋಜನೆಗಳನ್ನ ನಾವು ಪ್ರತಿ ತಿಂಗಳು ಸರಿಯಾಗಿ ಕೊಡ್ಬೇಕು. ಅದಲ್ಲಿ ಏನಾದ್ರೂ ಲೇಟ್ ಆದ್ರೆ ಕೇಳ್ತಕ್ಕಂತಹ ಪ್ರಶ್ನೆ, ಕೇಳ್ತಕ್ಕಂತಹ ಅಧಿಕಾರ ಈಗ ಮಾಧ್ಯಮದವ್ರು ಹೊಂದಿರ್ತಾರೆ. ಹಾಗಾಗಿ ಅವರು ಕ್ವಶನ್ ಮಾಡೋದು ಸಹಜ. ಅದಕ್ಕೆ ಉತ್ತರವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ರೀತಿ ಕೊಟ್ರು. ಆದ್ರೆ ಲೇಟ್ ಆಗ್ತಾ ಇರ್ತಕ್ಕಂತಹ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಮುಖ್ಯವಾಗಿ ಮೊದಲೇ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಇಲ್ಲಿ ನಮಗೆ ಬಹಳಷ್ಟು ಟೈಮ್ ಸಿಗ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅದನ್ನೆಲ್ಲಾನು ಕೂಡ ನಾವು ನೋಡ್ಕೊಳ್ಬೇಕು. ಹಾಗಾಗಿ ಗ್ರಾಮ ಪಂಚಾಯಿತಿಯನ್ನ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದೀವಿ. ಡೈರೆಕ್ಟ್ ಆಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಬರ್ತದೆ. ಹೌದು, ಈ ರೀತಿ ಪ್ರೊಸೆಸಿಂಗು ಸದ್ಯಕ್ಕೆ ನಡೀತಕ್ಕಂತಹ ಪ್ರೊಸೆಸಿಂಗು. ಮೊದಲು ಗ್ರಾಮ ಪಂಚಾಯಿತಿ ಒಂದಿದ್ದಿರಲಿಲ್ಲ, ಯಾಕಂದ್ರೆ ಅವಾಗ ಡೈರೆಕ್ಟ್ ಆಗಿ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಮಾಡ್ತಾ ಇತ್ತು. ಈಗ ಸದ್ಯಕ್ಕೆ ಇರ್ತಕ್ಕಂತಹ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಅವೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆನೆ ಒಂದು ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಬೇರೆ ಬೇರೆ ಕೆಲಸಗಳನ್ನು ಕೂಡ ಇರ್ತವೆ. ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಯನ್ನ ಆಡ್ ಮಾಡ್ಕೊಂಡಿದ್ದಾರೆ. ಅದನ್ನ ಕೂಡ ಅಲ್ಲಿ ಹಣ ಹಾಕಿ ಅಲ್ಲಿ ಇರ್ತಕ್ಕಂತಹ ಪ್ರೊಸೆಸಿಂಗ್ ಏನಿದೆ ಮುಗಿಸ್ಕೊಂಡು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನೆಕ್ಸ್ಟ್ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಇದಕ್ಕೋಸ್ಕರ ಬೇರೆ ಬೇರೆ ಕೆಲಸಗಳು ಇರ್ತಕ್ಕಂತಹ ಕಾರಣಕ್ಕೋಸ್ಕರ ಲೇಟ್ ಆಗ್ತದೆ. ಮತ್ತೆ ಸರ್ಕಾರದಿಂದ ಹಣ ಬರೋದು ಕೂಡ ಒಂದ್ ಸ್ವಲ್ಪ ಲೇಟ್ ಆಗತ್ತೆ, ತಡೆ ಹಿಡಿತಿರ್ತದೆ. ಅಂದ್ರೆ ಈಗ ಹಣವನ್ನ ಹೊಂದಾಣಿಕೆ ಮಾಡ್ಬೇಕಲ್ವಾ? ಈಗ ಬೇರೆ ಬೇರೆ ಸ್ಕೀಮ್ಸ್ ಗಳು ಕೂಡ ಇದಾವೆ, ಅದಕ್ಕೋಸ್ಕರ ಹಣವನ್ನ ಹೊಂದಾಣಿಕೆ ಮಾಡ್ಬೇಕು. ಮುಖ್ಯವಾಗಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥದ್ದು ನಿಮಗೂ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಸರ್ಕಾರದ ಖಜಾನೆ ಖಾಲಿ ಆಗ್ತಿದೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ. ಜನರಿಂದನೂ ಕೂಡ ಅಭಿಪ್ರಾಯ ಬರ್ತಾ ಇದೆ, ಸರ್ಕಾರದ ಬಳಿ ಹಣ ಇಲ್ಲ ಬಿಡಿ ಸರ್, ಎಲ್ಲಿಂದ ಹಣ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರು. ಇದನ್ನೆಲ್ಲ ಕೂಡ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಈಗ 51,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಆರಾಮ್ ಸಿರಿ ಗೊತ್ತಾಗತ್ತೆ. ಯಾಕಂದ್ರೆ 2,500 ಕೋಟಿ ಒಂದು ಕಂತಿಗೆ ಬೇಕಾದ್ರೆ 4 ಕಂತಿಗೆ 10,000 ಕೋಟಿ ಹಣ ಬೇಕಾಗತ್ತೆ. ಒಂದು ವರ್ಷದಲ್ಲಿ 12 ತಿಂಗಳು ಇರ್ತವೆ. 12 ಕಂತುಗಳನ್ನ ಹಾಕ್ಲಿಕ್ಕೆ ನೀವೇ ವಿಚಾರ ಮಾಡಿ, 4 ತಿಂಗಳಿಗೆ
10,000 ಕೋಟಿ ಹಣ ಖರ್ಚಾದ್ರೆ ಇನ್ನು 12 ತಿಂಗಳಿಗೆ ಸುಮಾರು 30,000 ಕೋಟಿ ಹಣ ಖರ್ಚಾಗತ್ತೆ. ಇನ್ನು 51,000 ಕೋಟಿಯಲ್ಲಿ 30,000 ನಾವು ತೆಗೆದುಹಾಕಿದ್ರೆ ಒಂದೇ ಯೋಜನೆಗೆ, ಅದು ಗೃಹಲಕ್ಷ್ಮಿ ಯೋಜನೆಗೆ ಉಳಿದಂತದ್ದು 21,000 ಕೋಟಿ ಹಣ. ಅದರಲ್ಲಿ ಫ್ರೀ ಬಸ್ಗೆ ಸಾಲೋದಿಲ್ಲ. ಬರೀ 4-5 ತಿಂಗಳಲ್ಲಿ 21,000 ಕೋಟಿ ಹಣ ಮುಗಿದು ಹೋಗುತ್ತೆ. ಇನ್ನು ಉಳಿದಂತಹ ತಿಂಗಳಲ್ಲಿ ಏನ್ ಮಾಡ್ತಾರೆ, ಅದಕ್ಕೂ ಕೂಡ ಹಣ ಬೇಕಲ್ವಾ ಫ್ರೀ ಬಸ್ ಅನ್ನ ನಡೆಸಲಿಕ್ಕೆ. ಅದಕ್ಕೋಸ್ಕರ ಆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟವಾಗಿ ಜನರಿಂದ ಅಭಿಪ್ರಾಯ ಬರ್ತಾ ಇದೆ, ವಿರೋಧ ಪಕ್ಷದ ನಾಯಕರಿಂದ ಬರ್ತಾ ಇದೆ. ಅದು ಏನಾಗತ್ತೆ ಏನ್ ಬಿಡತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯಕ್ಕಂತೂ ಈಗ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, 19ನೇ ಕಂತಿದ್ದು. ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಬಂದ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಜನರಿಗಂತೂ ಹೆಲ್ಪ್ ಆಗ್ತಾನೆ ಇದೆ, ಇಲ್ಲ ಅಂತ ಏನಿಲ್ಲ. ಆದ್ರೆ ಫ್ರೀ ಬಸ್ಗಳು ಉಳಿದಂತಹ ಯೋಜನೆಗಳಿಂದ ಅದನ್ನ ಬಂದ್ ಮಾಡಿದ್ರು ಸಹಿತ ನಡೆಯುತ್ತೆ ಅಭಿಪ್ರಾಯ ಕೂಡ ಜನರಿಂದಾನೇ ಬರ್ತಾ ಇದೆ. ಕಾಯ್ದು ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ್ ಆಗ್ತದೆ ಅಂತಕ್ಕಂಥದನ್ನ. ಸದ್ಯಕ್ಕಂತೂ ಇದರಿಂದ ಹೆಲ್ಪ್ ಆಗ್ತಾ ಇದೆ, ಅದನ್ನ ನಾವು ಪಡ್ಕೊಳ್ಳೋಣ. ಆದ್ರೆ ಬೇರೆ ಬೇರೆ ಬೆಲೆಗಳನ್ನ ಏರಿಕೆ ಮಾಡಬಾರ್ದು ಅಷ್ಟೇ. ಬೆಲೆಗಳನ್ನ ಏರಿಕೆ ಮಾಡಿದ್ರೆ ಅದನ್ನ ಜನರ ಮೇಲೆ ಮತ್ತೆ ಹೊರೆ ಹಾಕ್ದಂಗ ಆಗತ್ತೆ. ಈಗಾಗಲೇ ಆಲ್ರೆಡಿ ಆಗಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಈಗಾಗಲೇ ಸಕ್ಕರೆಗಳ ಮೇಲಾಗಿರ್ಲಿ ಅಥವಾ ಈಗ ಹಾಲಿನ ಬೆಲೆ ಆಗಿರ್ಲಿ, ಮೆಟ್ರೋ ಟಿಕೆಟ್ ಬೆಲೆಗಳಲ್ಲಾಗಿರ್ಲಿ, ಈ ರೀತಿ ಸಣ್ಣ ಪುಟ್ಟ ಬೆಲೆಗಳು ಕೂಡ ಹೆಚ್ಚಳ ಆಗಿದಾವೆ. ಅದು ಮುಂದಿನ ದಿನಗಳಲ್ಲಿ ಮುಂದುವರಿಬಾರದು, ಮತ್ತೆ ಬೇರೆ ಬೇರೆ ಬೆಲೆಗಳು ಕೂಡ ಹೆಚ್ಚಳ ಆಗ್ಬಾರ್ದು ಅಂತಕ್ಕಂತಹ ಮನವಿ ನಮ್ದು ಸರ್ಕಾರಕ್ಕೆ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ. ಯಾಕಂದ್ರೆ ಅದರಿಂದ ಮತ್ತೆ ಜನರಿಗೆ ತೊಂದರೆ. ಈಗ ಒಂದ್ ಕಡೆ ಕೊಡೋದು ಮತ್ತೆ ಜನರಿಂದ ತೆಗೆದುಕೊಳ್ಳೋದು, ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ನಾವು ಕೂಡ ಕ್ವಶನ್ ಕೇಳ್ಬೇಕಾಗತ್ತೆ. ಅದಕ್ಕೆ ಈಗಾಗಲೇ ಬಹಳಷ್ಟು ಜನ ಕೇಳ್ತಾ ಇದ್ರು ಕೂಡ. ಸೊ ನಾವು ಮುಂದಿನ ದಿನಗಳಲ್ಲಿ ಏನಾಗತ್ತೆ ಕಾಯ್ದು ನೋಡೋಣ. ಸೊ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೇಟ್ ಆಗ್ತಾ ಇರತಕ್ಕಂಥದ್ದು ನಿಮ್ಗೆ ತಿಳಿಸಿದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.